ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ತವೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಳೆ ತವೆ. ಅದಕ್ಕೆ ಏನು ಬೇಕು ಅಂದರೆ ಬೇಳೆ ಆಗಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬರೀ ಜಿಂಜರ್, ಇದು ಅರಿಶಿನ, ಉಪ್ಪು, ಇಂಗು ಮತ್ತು ಜೀರಿಗೆ, ಸಾಸಿವೆ ಒಗ್ಗರಣೆಗೆ, ಎಣ್ಣೆ ಒಂದು ಸ್ವಲ್ಪ, ಆಲಿವ್ ಆಯಿಲ್ ತೊಗೊಂಡಿದ್ದೀನಿ, ಕರಿ ಲೀವ್ಸು, ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕೋದು, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ it's called tawa that is made of tur dal. Even masoor you can use, but I have taken tur dal. It's already cooked. This is cooked dal. Ginger paste, you can take the fresh ginger also. I am taking paste because the pieces my kids don't like. And turmeric, salt, asafoetida and cumin seeds, mustard seeds, some oil, cilantro, curry leaf, green chili and 2 tomatoes. First we'll cut all this one and then we'll take ಇದು ಏನದು ಇದೆಲ್ಲ ಕಟ್ ಮಾಡೋಣ. ಆಮೇಲೆ ಬೇಳೆನ ನೀರು ಹಾಕಿ ಅಲ್ಲಿ ಕುದಿಯೋಕೆ ಇಡೋಣ. ವಿಲ್ ಆ್ಯಡ್ ಆಲ್ ದಿಸ್ ಒನ್ and in the end we'll give ತಡ್ಕ. ಕೊನೆಯಲ್ಲಿ ಒಗ್ಗರಣೆ ಕೊಡೋಣ. ಇದಿಷ್ಟು ಇವಾಗ ನೀರಲ್ಲಿ ಕುದಿಯೋಕ್ಕೆ ಹಾಕೋಣ. ಈಗ ನೀರು ಇಷ್ಟು ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟೇ ಹಾಕೋಬೋದು. ತಿಕ್ಕಬೇಕು ಅಂದರೆ ನೀರು ಕಮ್ಮಿ ಮಾಡಿ, ಲೂಸ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ವಾಟ್ರ್ ಇರ್ತಾರೆ, ಅವಾಗ ಆ್ಯಡ್ ಮೋರ್ ವಾಟರು. ಹೌ ಮಚ್ ಅವರ್ ವಾಟರ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಇಟ್. ಸೊ ಐ ಹ್ಯಾವ್ ಟೇಕನ್ ಸೋ ಮಚ್ ವಾಟರ್. ಟು ದಿಸ್ ಐ ವಿಲ್ ಬಿ ಆ್ಯಡಿಂಗ್ ಎವ್ರಿಥಿಂಗ್ ರೈಟ್ ನೌ. ಇದೆಲ್ಲ ಕಟ್ ಮಾಡಿ ಇಟ್ಟಾಗಿದೆ. ಬೇಳೆ ಬೇಯಿಸೋಕ್ಕೇನು ಅಂತ ಹೇಳಿದ್ರೆ ಬೇಳೆನ ವಾಶ್ ಮಾಡಿಕೊಂಡು 4 times ಆಫ್ ವಾಟ್ರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲು, ಸ್ವಲ್ಪ ಟರ್ಮರಿಕ್ ಹಾಕಿ ಕುಕ್ ಮಾಡ್ಕೋಬೇಕು. ಟು ಕುಕ್ ದ ದಾಲ್ ಯು ಹ್ಯಾವ್ ಟು ವಾಶ್ ಇಟ್ ಪ್ರಾಪರ್ಲಿ, ದೆನ್ ಆ್ಯಡ್ ಟರ್ಮರಿಕ್ ಆ್ಯಂಡ್ ಆಯಿಲ್ ಆ್ಯಂಡ್ 4 times ಆಫ್ ದಿ ದಾಲ್, ಬಿಕಾಸ್ ದ ದಾಲ್ ಟೇಕ್ಸ್ ಲಾಂಗ್ ಟೈಮ್, ಎಸ್ಪೆಷಲಿ ದ ತೂರ್ ದಾಲ್. ಮಸೂರ್ ದಾಲ್ ಅಟ್ಲೀಸ್ಟ್ ಇಟ್ ಕುಕ್ಸ್ ಫಾಸ್ಟರ್. ಸೊ ಇವಾಗ ಬೇರೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಐ ಆಲ್ರೆಡಿ ಕಟ್ ಎವ್ರಿಥಿಂಗ್ ಆ್ಯಂಡ್ ಕೆಪ್ಟ್. We have to add one by one everything. Then in the end we have to give ತಡ್ಕ, ಒಗ್ಗರಣೆ ಕೊಡಬೇಕು. ಸೊ ಅದನ್ನು ಎಂಡಲ್ಲಿ ಕೊಡೋಣ. ಇವಾಗ ಫಸ್ಟು ಒಂದು ಕುದಿ ಮಾಡಿಸ್ಬೇಕು. ವಿ ಹ್ಯಾವ್ ಟು ಮೇಕ್ ಟುಗೆದರ್ ಟು ಬಾಯ್ಲ್. ಜಿಂಜರ್, ಶುಂಠಿ, ಸಾಲ್ಟ್, ಟರ್ಮರಿಕ್, ಜೀರಾ ಆ್ಯಂಡ್ ಅಸಫೋಟಿಡ, ಇಂಗು ಮತ್ತು ಜೀರಿಗೆ. ಆಮೇಲೆ ಇವಾಗ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಅಷ್ಟು ಹಾಕಬೇಕು. ಗ್ರೀನ್ ಚಿಲ್ಲಿ ಆ್ಯಂಡ್ ಟೊಮೆಟೊ, ಗ್ರೀನ್ ಚಿಲ್ಲಿ, ಟೊಮೆಟೊ ಆ್ಯಂಡ್ ಕರಿ ಲೀವ್ಸ್. ಇದು ಎಂಡಲ್ಲಿ ಹಾಕೋಣ ಕುದ್ಮೇಲೆ. ದ ಎಂಡ್ ವಿಲ್ ಪುಟ್ ಆಫ್ಟರ್ ಇಟ್ ಗೆಟ್ಸ್ ಬಾಯ್ಲ್ಡ್. You have to allow this one to boil properly. Then check for the taste. In the end we'll add cilantro, and in the end we'll be adding lime juice. In the end, cilantro and lime juice. Now we have to allow this one to cook. This tawa you can eat it for the idlis, and you can take it like a soup, or you can eat even for the rice. ಇದನ್ನು ತವೆನ ರೈಸಿಗೆ ತಿನ್ಕೋಬೋದು, ಇಡ್ಲಿ ಜೊತೆಲಿ ತಿನ್ಬೋದು. ನಾವೆಲ್ಲ ಇಡ್ಲಿ ಜೊತೆಲೇ ತಿಂತಾಯಿದ್ವಿ. ಆಮೇಲೆ ಸೂಪ್ ಥರನೂ ಕುಡಿಬೋದು. ಸ್ಟಾರ್ಟ್ ಆಗಿದೆ ಇವಾಗ. ಇಟ್ಸ್ ಬಾಯ್ಲಿಂಗ್ ರೈಟ್ ನಾವು. ಐ ವಿಲ್ ಬಿ ಆ್ಯಡಿಂಗ್ ತಡ್ಕ ಆ್ಯಂಡ್ ಸಿಲಾಂಡ್ರೋ ಆ್ಯಂಡ್ ದ ಲೆಮನ್ ಜ್ಯೂಸ್ ಆಫ್ಟರ್ ಐ ಟರ್ನ್ ಇಟ್ ಆಫ್ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು, ಅದೇ ಬಿಸಿಲಾಗುತ್ತೆ ಅದರಿಂದ ಲೆಮನ್ ಜ್ಯೂಸು, ಆಮೇಲೆ ಒಗ್ಗರಣೆ ಅಷ್ಟು ಹಾಕ್ತೀನಿ. ಈಗ ಆಫ್ ಮಾಡ್ತೀನಿ. ಆ್ಯಂಡ್ ರಿಟರ್ನಿಂಗ್ ಇಟ್ ಆಫ್ ಟು ದಿಸ್.
ಸಿಲಿಂಡ್ರ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಲೆಮನ್ ಜ್ಯೂಸು, ಆಮೇಲೆ ಒಗ್ಗರಣೆ ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಎರಡು ಇವಾಗ ಆಯಿತು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ ಬೇರೆಯವ್ರಿಗೆ. ಈಸಿ ಮೆಥಡೇ ಹೇಳ್ಕೊಡ್ತೀನಿ ನಾನು. ಕಾಲೇಜಲ್ಲಿರೋ ಮಕ್ಕಳೆಲ್ಲ ಆರಾಮಾಗಿ ಮಾಡ್ಕೋಬೋದು ಅಂಥೇಳಿ, ಕೆಲ್ಸಕ್ಕೆ ಹೋಗೋರು ಎಲ್ಲರೂ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಪ್ರೆಸ್ ದ ಬೆಲ್ ಐಕಾನ್. ಹಸಿಮೆಣಸಿನ್ಕಾಯಿ ಘಾಟದು, ಗ್ರೀನ್ ಚಿಲ್ಲಿ ಇಸ್ ಸ್ಪೈಸ್ನೆಸ್, ಇಟ್ಸ್ ಗಿವಿಂಗ್ ಮೇಕ್ ಆಫ್. ಸೊ ಇದಿಷ್ಟ ಆಯಿತು. ಇವಾಗ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಬೋದು. ಸಾಲ್ಟಿಗೆ ಒಂದು ಸ್ವಲ್ಪ ಈ ಥರ ಚೆಕ್ ಮಾಡಬೇಕು. ಸರಿ ಇದೆ. ಇದನ್ನು ರೈಸ್ ಜೊತೆಯಲ್ಲಿ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ, ಬಾಯ್. ಬೇರೆ ಯಾರ್ಯಾರಿಗೆ ಬೇಕೋ ಅವರಿಗೆ ಕಳಿಸಿ ಫಾರ್ವರ್ಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. ಕೋಕೋನಟ್ಟು ಎಂಡಲ್ಲಿ ಹಾಕಿ ಮರ್ತೋಯ್ತು ನನಗೆ, ಆಮೇಲೆ ಹಾಕ್ಕೊಂಡೆ. ಅವಾಗಿನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಬಿಸಿ ಇರೋತ್ತಿಗೆ ಎಂಜಾಯ್ ಮಾಡಿ. ಓಕೆ, ಬಾಯ್. You can add a little bit of fresh coconut in the end, then eat it. I forgot to mention it, I just added. Thanks for watching. Enjoy, enjoy, enjoy.